ನೀವು ನೋಡ್ತಾ ಇದ್ದೀರಾ ಸ್ಫೂರ್ತಿ ಕಾರ್ಯಕ್ರಮ. ಸ್ಫೂರ್ತಿ, ಅ ಕ್ವಿಕ್ ಡೋಸ್ ಆಫ್ ಪಾಸಿಟಿವಿಟಿ ಅಂಡ್ ಇನ್ಸ್ಪಿರೇಷನ್. ನಾನೀಗಾಗಲೇ ನಿಮ್ಗೆಲ್ಲ ಹೇಳಿರೋ ಹಾಗೆ ನಾವು ಈ ಎಪಿಸೋಡ್ ಅನ್ನ ಮಾಡ್ತಿರೋದು, ಈ ಎಪಿಸೋಡ್ ಅನ್ನ ಒಂದು ಉದ್ದೇಶ, ಇದನ್ನೆಲ್ಲ ನಾನು ನಿಮ್ಗೆ ಈಗಾಗಲೇ ಶಾರ್ಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಮಾಡ್ತಿರೋದು ಪ್ರಶಾಂತ್ ಆನ್ ಇನ್ಕ್ರೆಡಿಬಲ್ ಲೈಫ್ ಜರ್ನಿ. ಅನ್ಫಾರ್ಚುನೇಟ್ಲಿ ಪ್ರಶಾಂತ್ ನಮ್ಮ ಜೊತೆ ಇಲ್ಲ ಇವತ್ತು. ನಿಮ್ಗೆಲ್ಲ ಅನ್ನಿಸ್ಬೋದು, ಹಾಗಾದ್ರೆ ಈ ಎಪಿಸೋಡ್ ಅನ್ನ ಮಾಡ್ತಿರೋ ಪರ್ಪಸ್ ಏನು, ಯಾತಕ್ಕೋಸ್ಕರ ನಾವು ಈ ಎಪಿಸೋಡ್ ಅನ್ನ ಮತ್ತೆ ಮತ್ತೆ ಮಾಡ್ತಾ ಇದೀವಿ? ಬಹಳಷ್ಟು ಜನ ಇದನ್ನ ನೋಡಿರ್ತೀರಾ, ಕೇಳಿರ್ತೀರಾ, ಆದ್ರೆ ಕೇಳ್ಬಿಟ್ಟು ಅಲ್ಲಿಗೆ ಮರ್ತು ಬಿಟ್ಟಿರ್ತೀರಾ. ಆದ್ರೆ ಈ ಒಂದು ಎಪಿಸೋಡ್ ಮಾಡೋದಿಕ್ಕೆ ಇದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದೆ. ನೋಬೆಲ್ ಕಾಸ್ಗೋಸ್ಕರ ಈ ಒಂದು ಎಪಿಸೋಡ್ ಅನ್ನ ಮತ್ತೆ ನಾವು ಇಲ್ಲಿ ಮಾಡ್ತಿರೋದು. ಇದನ್ನ ನಡೆಸ್ಕೊಡ್ತಿರೋದು ಸ್ವತಃ ಪ್ರಶಾಂತ್ ರವರ ತಂದೆ ತಾಯಿ. ಮತ್ತೆ ಅವರು ಈ ಒಂದು ಜರ್ನಿಗೆ ಹೋಗಿದ್ದಾರೆ. ಇದು ಅವ್ರಿಗೆ ಸುಲಭ ಅಲ್ಲ, ಈ ಒಂದು ಎಮೋಷನಲ್ ಜರ್ನಿ ಇದು ಸುಲಭ ಅಲ್ಲ. ಆದ್ರೂ ಕೂಡ ನನ್ನ ಜೊತೆ ಈ ಒಂದು ಎಪಿಸೋಡ್ ಅನ್ನ ಮಾಡ್ತಿರೋದು ನಿಜವಾಗ್ಲೂ ನನಗೆ ಖುಷಿ ಕೊಟ್ಟಿದೆ. ಈ ಒಂದು ಚಿಕ್ಕ ಕಾರ್ಯದಲ್ಲಿ ನನ್ನ ಒಂದು ಅಳಿಲ್ ಸೇವೆ ಅಂತ ಇದನ್ನ ಹೇಳಬಹುದು. ಈ ಜರ್ನಿನಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ತೀವಿ. ಇದು ನನ್ನ ಟ್ಯಾಗ್ ಲೈನ್ಗೆ ಬಹಳ ಮ್ಯಾಚ್ ಆಗತ್ತೆ ಅಂತ ನನಗನ್ಸತ್ತೆ. ಇದರಲ್ಲಿ ಬಹಳಷ್ಟು ಇನ್ಸ್ಪಿರೇಷನ್, ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಇದು ಬರೀ ಒಂದು ಕೆಟಗರಿ ಪೀಪಲ್ಗಷ್ಟೇ ಅಲ್ಲ, ಇದು ನಾವೆಲ್ಲ ತಿಳ್ಕೊಬೇಕಾಗಿರೋದು, ಈ ಅವೇರ್ನೆಸ್ ಅನ್ನ ನಾವು ಸ್ಪ್ರೆಡ್ ಮಾಡ್ಬೇಕಾಗಿರೋದು ಇದ್ರ ಉದ್ದೇಶ. ಹೆಚ್ಚು ತಡ ಮಾಡದೆ ನಾವಿವತ್ತು ಇಲ್ಲಿ ಪ್ರಶಾಂತ್ ರವರ ತಂದೆ ತಾಯಿನ ನಾನು ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶೇಷಾದ್ರಿ ಹಾಗೂ ಇಂದಿರಾ ಶೇಷಾದ್ರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಎಪಿಸೋಡ್ಸ್ ಅಲ್ಲಿ ನಾವು ಏನೇನೆಲ್ಲ ತಿಳ್ಕೊಳ್ತೀವಿ ಅಂತ ಅನ್ಬಿಟ್ಟು ಕೇಳ್ತಾ ಹೋಗೋಣ. ವೆಲ್ಕಮ್ ಟು ಸ್ಫೂರ್ತಿ ಅಂಕಲ್, ಆಂಟಿ, ವೆಲ್ಕಮ್ ಟು ಸ್ಫೂರ್ತಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಎಪಿಸೋಡ್ ಅನ್ನ ಇಲ್ಲಿ ಸ್ಫೂರ್ತಿ ಜೊತೆ ಶೇರ್ ಮಾಡ್ಕೊಳ್ತಿರೋದಿಕ್ಕೆ. ನಾವು ಇಲ್ಲಿ ಪ್ರಶಾಂತ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಅಂಕಲ್, ನಿಮ್ಮ ಒಂದು ಇಂಟ್ರೊಡಕ್ಷನ್ ಅನ್ನ ನೀವೇ ನಮ್ಗೆ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮ್ಮ ಇಂಟ್ರೊಡಕ್ಷನ್, ನಿಮ್ಮ ಪ್ರೊಫೆಷನ್, ಇದ್ರ ಬಗ್ಗೆ ನಮಗ್ ತಿಳಿಸ್ಕೊಡಿ ಅಂಕಲ್. ನನ್ನ ಹೆಸರು ಶೇಷಾದ್ರಿ ಅಂತ. ಐ ಆಮ್ ಫಾದರ್ ಪ್ರಶಾಂತ್. ವೆನ್ ದಿಸ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ October 90 ಒಳಗೆ, then I was 54 years old and my wife Indira was 45 years old. ನಾನು BHEL ಹೈದರಾಬಾದಲ್ಲಿ ರಾಮಚಂದ್ರಪುರಂ ಅಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇದ್ದೆ. ಇಂದಿರಾ ಹೇಳಿ. ಓಕೆ ಆಂಟಿ. ನಾನು ಪ್ರಶಾಂತ್ ತಾಯಿ. ನಾನು ಅವನಿಗೆ ಈ ಇನ್ಸಿಡೆಂಟ್ ಆದಾಗ ನಾನು ಟೀಚರ್ ಆಗಿದ್ದೆ ಅಲ್ಲಿ. ನಮ್ಮ ಜೀವನ ಹೇಗಿತ್ತು ಅಂತಂದ್ರೆ ಅವಾಗ ತುಂಬಾ ಸುಖವಾಗಿತ್ತು. ಇವನು ಮಕ್ಕಳೆಲ್ಲ ಓದ್ತಾ ಇದ್ರು, ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಇವ್ರು ಆಫೀಸ್ನಲ್ಲಿದ್ರು. ಸೊ ಆಲ್ ಆಫ್ ಎ ಸಡನ್ ಇದು ಈ ಇನ್ಸಿಡೆಂಟ್ ನಡೀತು. ಓಕೆ, ಸೊ ನಾವು ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಮ್ಗೆ ಪ್ರಶಾಂತ್ದು ಒಂದು ಅರ್ಲಿ ಚೈಲ್ಡ್ಹುಡ್ ಹೇಗಿತ್ತು, ಪ್ರಶಾಂತ್ ಪರ್ಸನಾಲಿಟಿ ಬಗ್ಗೆ ತಿಳ್ಕೊಂಡ್ರೆ ನಿಜವಾಗ್ಲೂ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಅವರ ಇಂಪಾರ್ಟೆನ್ಸ್ ನಮಗ್ ಜಾಸ್ತಿ ಗೊತ್ತಾಗ್ತಾ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇಲ್ಲಿ ಇವತ್ತು ಪ್ರಶಾಂತ್ ಅವರ ಲೈಫ್ ಜರ್ನಿನ ನಾವು ತಿಳ್ಕೊಳ್ಳೋದಕ್ಕೂ ಮುಂಚೆ ಬಿಗಿನಿಂಗ್ ಅಲ್ಲಿ ಪ್ರಶಾಂತ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ನಂಗೆ ಪ್ರಶಾಂತ್ ಅವರ ಅರ್ಲಿ ಚೈಲ್ಡ್ಹುಡ್ ಹೆಂಗಿತ್ತು, ಅವರ ಸ್ಟಡೀಸು, ಅವರ ಕಾಲೇಜ್ ಲೈಫು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಅಂಕಲ್. 1970ರಲ್ಲಿ ಹುಟ್ಟಿದ್ದು. ಚಿಕ್ಕ ವಯಸ್ಸಿಂದ ಕೂಡ ಅವನು ಚೆನ್ನಾಗಿ ಅಲ್ಲಿ ನೋಡಿ, ಆ ಕಡೆ ನೋಡಿ, ಈ ಕಡೆ ನೋಡಿ, ಬಹಳ ಇಂಕ್ಲೂಸಿಟಿ ಫೆಲೋ ಇದ್ದ. ಹಾಗೆ ಬರ್ತಾ ಬರ್ತಾ ಲೋಯರ್ KG, ಅಪ್ಪರ್ KG ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಸ್ಕೂಲ್ ಸೇರಿಸಿದ್ವಿ, ಎಲ್ಲ ಕಡೆ ಪಾಪ್ಯುಲರ್ ಆಗ್ಬಿಟ್ಟ. ಆಮೇಲೆ ಅವನಿಗೆ ಇಂಟ್ರೆಸ್ಟ್ ಅಂದರೆ ಬಹಳ ಇಂಟ್ರೆಸ್ಟ್, ಅಂದರೆ ಸ್ಪೋರ್ಟ್ಸಲ್ಲಿ ಬಹಳ ಇಂಟ್ರೆಸ್ಟ್. ಯಾವ ಸ್ಪೋರ್ಟ್ಸ್, ಬರೀ ಕ್ರಿಕೆಟ್ ಅಲ್ಲ, ಬರೀ ಫುಟ್ಬಾಲ್ ಅಲ್ಲ, ಬರೀ ಬ್ಯಾಡ್ಮಿಂಟನ್, ಎಲ್ಲ ಅದ್ರಲ್ಲೂ ಇಂಟ್ರೆಸ್ಟು. ಸ್ವಿಮ್ಮಿಂಗಲ್ಲೂ ಕಲ್ತ್ಕೊಂಡ. ಚಿಕ್ಕ 5 ವರ್ಷಕ್ಕೆ ಅವ್ನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದ ಆಗಲೇ. ಸೊ ಹೀಗೆ ಬಂದು ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿ ಹೈಸ್ಕೂಲ್ BHL ಸೆಕೆಂಡರಿ ಸ್ಕೂಲಲ್ಲಿ ಹೈಸ್ಕೂಲ್ ಬಂದ. ಹೈಸ್ಕೂಲ್ ಸೊ ಇದೇ ರೀತಿ ಅವನು ಹೋಗಿದ್ದಿದ್ರೆ 1987ನಲ್ಲಿ
ಹೈಸ್ಕೂಲ್ ಕಂಪ್ಲೀಟ್ ಮಾಡಿ 91ನಲ್ಲಿ BE ಮಾಡಬೇಕು ಅಂತ ಮುಂಚೆನೇ ಪ್ಲಾನ್ ಇತ್ತು, BE ಮಾಡಬೇಕು. ಸೊ ಹೀಗೆ ಬರ್ತಾ ಇದ್ದ, ಆಟದಲ್ಲಿ ಪಾಠದಲ್ಲಿ ಎಲ್ಲ ಕಡೆ ಮುಂದಿದ್ದ. ಸೊ ಆಮೇಲೆ SLCನೂ ಪಾಸ್ ಮಾಡ್ದ ವಿತ್ ಡಿಸ್ಟಿಂಕ್ಷನ್. ಎಲ್ಲದರಲ್ಲೂ ಇಂಟ್ರೆಸ್ಟ್ ಅವನಿಗೆ. ಆಮೇಲೆ ಎಂಟ್ರೆನ್ಸ್, ಇಂಜಿನಿಯರಿಂಗ್ ಎಂಟ್ರೆನ್ಸ್ ಹೇಳಿದ್ದ, ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಡಿಸೈಡ್ ಆ ಚಿಕ್ಕ ವಯಸ್ಸಲ್ಲಿ ಹೇಳ್ಬಿಟ್ಟಿದ್ದ. ಸೊ ಡಿಸೈಡ್ ಮಾಡಿ ಅವನು ತಯಾರಾಗ್ತಾ ಇದ್ದ. ಸೊ ಟೆಸ್ಟ್ ಇರುತ್ತಲ್ಲ, ಇದು ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಅದೆಲ್ಲ ಪಾಸ್ ಮಾಡಿ ಚೆನ್ನಾಗಿ ಮಾಡಿ ಮಚ್ಲಿಪಟ್ನಂ ಕಾಲೇಜ್ ಸೇರಬೇಕು ಅಂತ ಪ್ಲಾನ್ ಮಾಡ್ದ. ಅದು ಅವರೇ ಕೊಟ್ಟರು. ಯಾಕಂದರೆ ಇವನು ಸಬ್ಜೆಕ್ಟ್ ಕೇಳಿದ್ದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ. ಮೆಕ್ಯಾನಿಕ್ ತುಂಬ ಡಿಮಾಂಡ್ ಇತ್ತು ಅವಾಗ. ಸೊ ಅದಕ್ಕೆ ಅವ್ರು ಹೇಳಿದ್ರು, ಆಗ ನಿನ್ನ ಪ್ರಕಾರ ಇಲ್ಲಿ ನಿಮ್ಮ ಸ್ಟೇಟಲ್ಲಿ ಸಿಗೋಲ್ಲ, ಹೈದರಾಬಾದ್ ಸಿಗಲ್ಲ, ಮಚ್ಲಿಪಟ್ನಂ ಸಿಗತ್ತೆ ಅಂದರು. ಸೊ ಅಲ್ಲಿ ಸಿಕ್ತು. ಸೊ ನಾವು ಮಚ್ಲಿಪಟ್ನಂ ಮುಂಚೆ ಹೋಗಿ ಅವನು ಏನು ಅರೇಂಜ್ ಮಾಡಬೇಕು ಎಲ್ಲ ಮಾಡಿ, ಆ್ಯಸ್ ಎ ಸ್ಟೂಡೆಂಟ್ ಅವನು ಹಾಸ್ಟೆಲ್ ಅರೇಂಜ್ಮೆಂಟು ಅಥವಾ ಇಂಡಿವಿಜುವಲ್ ಗೆಸ್ಟ್ ಅಕಾಮಿಡೇಷನ್ನು ಏನು ಮಾಡ್ಕೊಂಡೆಲ್ಲ ಬಂದ್ವಿ. ನಾವು ಬಂದು ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ ಆಯಿತು, ಥರ್ಡ್ ಇಯರು ಇನ್ನೇನು ಆಗ್ತಾ ಇತ್ತು, ಥರ್ಡ್ ಇಯರ್ ಇಂಜಿನಿಯರಿಂಗು. ಸೊ ಪೀರಿಯಡ್ ಈಸ್ August 90. ನಮಗೆ ಫೀವರ್ ಥರ ಬಂತು. ಓಕೆ ಆಂಟಿ, ನೀವು ಪ್ರಶಾಂತ್ನ ಅಮ್ಮನಾಗಿ ಏನೇನ್ ಕ್ವಾಲಿಟೀಸ್ ನೋಡಿದ್ರಿ ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಿಂದ ಇವ್ರು ಹೇಳಿದಾಗೆ ಅವರು ಪ್ರಶಾಂತ್ ಮಗು ಒಂದು ನಾವು ಫುಲ್ ನೋಟಿಸ್ ಮಾಡಿದ್ದು ಕೊನೆಯವರೆಗೂ ಅಂದ್ರೆ, ಅವ್ರು ಯಾವತ್ತೂ ಎದುರುತ್ರ ಕೊಟ್ಟಿಲ್ಲ ಯಾರು. ಯಾವಾಗ ಏನ್ ಹೇಳಿದ್ರು ಅಮ್ಮ ಸರಿ, ಅಪ್ಪ ಸರಿ, ಪ್ರಶಾಂತವಾಗಿದ್ದ. ಹೈಲಿ ಇಂಟೆಲಿಜೆಂಟ್ ಅಂಡ್ ಮ್ಯೂಸಿಕ್ ಲವರ್ ಅವಳು. ತುಂಬಾ ಮ್ಯೂಸಿಕ್ ಓದ್ತಾ ಇರ್ಬೇಕಾದ್ರೂ ಪಕ್ಕದಲ್ಲಿ ಸಂಗೀತ ಇರ್ಬೇಕು. ಅದು ಸ್ಪೋರ್ಟ್ಸ್ ಅಲ್ಲಿ ಇದ್ದ. ಅಂಡ್ ಹಿ ವಾಸ್ ವೆರಿ ಸೋಬರ್ ಫೆಲೋ. ಒಂಥರ ಗಲಾಟೆ ಮಾಡ್ಕೊಳ್ಳೋನಲ್ಲ, ಆರ್ಗ್ಯೂ ಮಾಡೋನಲ್ಲ. ಪ್ರಶಾಂತ್ ಅಂದ್ರೆ ಪ್ರಶಾಂತ್. ಇಬ್ರು ಯಾರಾದ್ರೂ ಆರ್ಗ್ಯೂ ಮಾಡಿದ್ರೆ ಆ ಸ್ಥಳ ಬಿಟ್ಟು ಅವನ ಕ್ವಾಲಿಟೀಸ್ ಎಲ್ಲರೂ ಸುತ್ತಮುತ್ತಲವರು ಅನ್ನೋರು ಇದ್ರೆ ಮಗು ಹೀಗಿರ್ಬೇಕು ಅಂತ. ಸ್ಕೂಲಲ್ಲೂ ಅಷ್ಟೇ, ಎಲ್ಲ ಟೀಚರ್ಸ್ ಆಲ್ ಲವ್ಡ್ ಹಿಮ್. ಸೊ ಆತರ ತುಂಬಾ ತುಂಬಾ ಪ್ರಶಾಂತವಾಗಿ, ತುಂಬಾ ಬುದ್ಧಿವಂತನಾಗಿ, ತುಂಬಾ ಚೆನ್ನಾಗಿದ್ದ ಅವನು. ಹಾಗೇನೆ ಓದ್ನಲ್ಲೂ ಯಾವಾಗ್ಲೂ ಫಸ್ಟ್ ಬರೋನು. ಸೊ ಹೀಗಿರ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ 12th ಆಯ್ತು, ಆಮೇಲೆ ಕಾಲೇಜಿಗೆ ಸೇರ್ದ. ಅಲ್ಲೂ ತುಂಬಾ ಚೆನ್ನಾಗಿ ಹೆಸರು ತಗೊಂಡ ಅಪ್ ಟು ಥರ್ಡ್ ಇಯರ್. ಓಕೆ. ಸೊ ಪೂರ್ತಿ ಅವರು ಅಷ್ಟು ದಿನಾನು ಒಂದು ರೋಲ್ ಮಾಡೆಲ್ ಆಗೇ ಇದ್ರು. ಚಿಕ್ಕ ವಯಸ್ಸಿಂದ ಕೊನೆ ತನಕನೂ ಕೂಡ ಎಲ್ಲರಿಗೂ ಅವರು ರೋಲ್ ಮಾಡೆಲ್ ಆಗಿದ್ರು ಅಂತ ಕೇಳಿ ನಿಜವಾಗ್ಲೂ ಖುಷಿ ಆಗತ್ತೆ. ಆದ್ರೆ ಅನ್ಫಾರ್ಚುನೇಟ್ ಆ ಪೀರಿಯಡ್ ಇಂದ ಅವ್ರ ಲೈಫಲ್ಲಿ ಬಹಳಷ್ಟು ಚೇಂಜಸ್ ಕಾಣ್ತಾ ಹೋಗುತ್ತೆ. ಸೊ ಈಗ ಅಂಕಲ್ ಅವಾಗ್ಲೇ ಮೆನ್ಷನ್ ಮಾಡಿದ್ರು, ಅಲ್ಲಿಂದ ಅವ್ರಿಗೆ ಹುಷಾರ್ ತಪ್ಪಿತ್ತು ಅಂತ ಅನ್ಬಿಟ್ಟು. ಸೊ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಅಂಕಲ್ ಹೇಳಿ, ಏನಾಯ್ತು, ಯಾತಕ್ಕೆ ನೀವು ಅವ್ರಿಗೆ ಒಂದು ಡಯಾಗ್ನೈಸ್ ಮಾಡಿಸ್ಬೇಕು ಅನ್ನೋ ಒಂದು ಲೆವೆಲ್ ವರ್ಗೂನು ಅವರ ಆರೋಗ್ಯ ತಪ್ತು ಅನ್ನೋದು? ಆಟ ಆಡ್ತಾ ಇದ್ದ ಹುಡುಗ, ಮನೆಗೆ ಬಂದು ಊಟ ಮಾಡ್ತಾ ಹುಡುಗ, ಏನೂ ಇಲ್ಲ, ಇಂಡಿಕೇಶನ್ ಸಿಂಪ್ಟಮ್ಸ್ ಏನೂ ಇಲ್ಲ. ಆದರೆ ಇದ್ದಕ್ಕಿದ್ದಾಗ ಒಂದು ದಿವಸ ಫೀವರ್ ಬಂದಿತ್ತು. ಸುಮ್ಮನೆ ಕೈ ಮುಟ್ಟಿ ಹೇಗಿದ್ಯೋ ಅಂತ ಅಮ್ಮ ನೋಡಿದ್ದೆ. ಮಚ್ಲಿಪಟ್ನಮಲ್ಲಿ ಅವ್ರ ಫ್ರೆಂಡ್ಸ್ಗಳು ಅವ್ರು ನೋಡಿ ಹೇಳಿದ್ರು, ಏನು ಕೈ ಬಿಸಿಯಾಗಿದೆ ಅಂತ. ನೋಡಿದರೆ ಟೆಂಪರೇಚರ್ ನೋಡಿದ್ರು, ಸಿಕ್ಕಾಬಿಟ್ಟೆ ಫೀವರ್ ಇತ್ತು. ಇದು ಮಧ್ಯಾಹ್ನ 3:30 ಬಂತು ಫೀವರು. ಆಟ ಆಡ್ತಾ ಹಿಂದೆ ಆಡಿದ್ದ, ಮುಂದೆ ಆಡ್ದ, ಎಲ್ಲ ಮಾಡ. ಸೊ ಆಮೇಲೆ ಕಾಲೇಜ್ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ ತೋರಿಸಿದ್ರು. ಅವ್ರು ಹೇಳಿದ್ರು, ಏನು ಎಕ್ಸಾಮಿನ್ ಮಾಡಿದ್ರು, ಏನಿಲ್ವಲ್ಲಪ್ಪ ನಿಮಗೆ, ಏನೋ ಒಂದು ಫೀವರ್ ಇದೆ, ಸರಿ ಪ್ಯಾರಾಸೆಟಮಾಲ್ ತಗೋ ಅಂತ ಕೊಟ್ಟರು. ಪ್ಯಾರಾಸೆಟಮಾಲ್ ಬೆಳಗ್ಗೆ ಒಂದು, ರಾತ್ರಿ ಒಂದು ತಗೋ, 3 ದಿವಸ ತಗೋ ಸಾಕು ಅಂತ. ಅವನೇನು ಡಾಕ್ಟರ್ ಎದುರಿಗೆ ಒಂದು ತಗೊಂಡ ಅಷ್ಟೇ, ಫೀವರ್ ಹೊರಟೋಯ್ತು. ಹಾಗೆ ತಿರುಗಿ ಒಂದು. ಆದರೆ ಈ ಫೀವರ್ ಏನಪ್ಪ ನಿನ್ನೆ ಬಂದಿದ್ದು, ಫೀವರ್ ಎಲ್ಲೋಯ್ತು, ಏನಿನ್ನೆ ಫೀವರ್ ಇಲ್ಲ, ಏನಿಲ್ಲ, ವೀಕ್ನೆಸ್ ಇಲ್ಲ, ಏನಿಲ್ಲ. ಸೊ 1 ವಾರ ಅಬ್ಸಲ್ಯೂಟ್ಲಿ ಆಕ್ಟಿವ್ ಆಗಿದ್ದ. 1 ವಾರ ಆದಮೇಲೆ ತಿರುಗಿ ಅದೇ ಟೈಮ್ 3:30 ಮಧ್ಯಾಹ್ನ ತಿರುಗಿ ಫೀವರ್ ಬಂತು. ಅದೇ 1 ಅವರ್ ಮಾತ್ರ ಆಯಿತು, ತಿರುಗಿ ಹೊರಟೋಯ್ತು. ಸೊ ಇದನ್ನೆಲ್ಲ ಮಚ್ಲಿಪಟ್ನಮಲ್ಲಿ ಇದಾಗಿದೆ. ನಮ್ಗೆ ಕೂಡ ಏನು ಗೊತ್ತಿಲ್ಲ, ನಾವು ಹೈದರಾಬಾದಲ್ಲಿದ್ವಿ. 3ನೇ ಸಲ ಆಯ್ತದೆ 3ನೇ ವಾರ, 4ನೇ ಸಲ ಆಯಿತು 4ನೇ ವಾರ. ಸೊ ಆಮೇಲೆ ಇದೇನು ಹೀಗಾಗ್ತಾ ಇರಲ್ಲ ಅಂದ್ಬಿಟ್ಟು ಅವನು ರಜಾ ತೊಗೊಂಡು ಬಂದಿದ್ದ. ಅವ್ನು ನಮ್ಮನೆ ಹೈದರಾಬಾದ್ ಬಂದಾಗ ಅಲ್ಲೂ ಒಂದು ಸಲ ಫೀವರ್ ಬಂತು. ಸೊ ಆವಾಗ ನಾವೇನು ಮಾಡಿದ್ವಿ, ಸೊ ಡಾಕ್ಟರ್ ಹತ್ರ, ನಮ್ಮ ಬೀಚ್ ಡಾಕ್ಟರ್ ಹತ್ರ ಕೇಳಬೇಕು ಅಂತ ಕರ್ಕೊಂಡು ಹೋಗಿ
ಅಲ್ಲಿ ನೋಡಿದ್ರೆ ಅವ್ರಿಗೆ ಇದೆಲ್ಲ ಬ್ಯಾಕ್ಗ್ರೌಂಡ್ ಇದೆಲ್ಲ ಹೇಳಿದ್ವಿ. ಸೊ ಹಾಗಾದರೆ ಇವರು ಫೀವರ್ ಬರುತ್ತೆ ಹೋಗುತ್ತೆ ಅಂದರೆ ಒಂದೇ ಟೈಮು, ಇದೆ ಒಂದೇ ಡ್ಯೂರೇಷನ್, ಅಂದರೆ ಪ್ಯಾಟ್ರನ್ ಫೀವರ್ ಅಂತಾರೆ ಅದಕ್ಕೆ. 90% ಮಲೇರಿಯಾ ಇರ್ಬೋದು ಅಥವಾ ಟೈಫಾಯ್ಡ್ ಇರ್ಬೋದು ಅಂತ. ಅದಕ್ಕೆ ಬ್ಲಡ್ ಸ್ಯಾಂಪಲ್ ಬೇಕು. ಸೊ ಬ್ಲಡ್ ಸ್ಯಾಂಪಲ್ ತೊಗೊಂಡ್ರು. ರಿಸಲ್ಟು ಗೊತ್ತಾಯಿತು, ಟೈಫಾಯ್ಡು ಇಲ್ಲ, ಮಲೇರಿಯಾ ಇಲ್ಲ ಅಂತ. ನೀನಿರ್ಬೋದು ಅಂತ ಅವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡಿದರು. ಹಾಗೆ ಮಾಡ್ತಾ ಮಾಡ್ತಾ ಅವರು ಬ್ಲಡ್ ಸ್ಯಾಂಪಲ್ ಆಯ್ತಲ್ಲ, ಮಾಡ್ತಾ ಮಾಡ್ತಾ ಅಂದ್ರು ಎಕ್ಸ್ರೇ ತಗೊಂಡ್ಮೇಲೆ ಗೊತ್ತಾಯ್ತು. ಅದು ಎಕ್ಸ್ರೇ ತಗೊಂಡ್ಮೇಲೆ ಎಕ್ಸ್ರೇ ತೆಗೆದ, ಯಾಕಂದ್ರೆ ಚೆಸ್ಟ್ ಅಲ್ಲಿ ಏನಾದ್ರು ಫಿಲಪ್ ಆಗಿದ್ರೆ ಬ್ರೀತಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದು ಫೀವರ್ ಬರುತ್ತೆ, ನ್ಯೂಮೋನಿಯಾ ಇರ್ಬೋದು ಅಂತ. ಸೊ ಎಕ್ಸ್ರೇ ತೆಗೆದ್ರು. ಚೆಸ್ಟ್ ಎಕ್ಸ್ರೇ ತೆಗೆದ್ರೆ ಟ್ಯೂಮರ್ ನೋಡಿದ್ರು ಅಷ್ಟೇ. ಲಾರ್ಜ್ ಟ್ಯೂಮರ್, ಕ್ಲಸ್ಟರ್ ಆಫ್ ಟ್ಯೂಮರ್ಸ್. ಸೀತಾಫಲದ ಮೇಲೆ ಸಾಮಾನ್ಯ ಆ್ಯಪಲ್ಗೂ ಕಸ್ಟರ್ಡ್ ಆ್ಯಪಲ್ಗೂ ವ್ಯತ್ಯಾಸ ಇದೆಲ್ಲ, ಹಾಗೆ ಅಷ್ಟು ಸರ್ಫೇಸ್ ಕವರ್ಡ್ ವಿತ್ ಟ್ಯೂಮರ್. ಆಶ್ಚರ್ಯ ಆಗುತ್ತೆ. CM ಮೂಲಕ ಅದು ಏನಿದು ಇದು ಅಂದ್ಬಿಟ್ಟು ತಕ್ಷಣ ಅವರು ಡಿಸೈಡ್ ಮಾಡಿದರು ಬಯಾಪ್ಸಿ ಮಾಡಬೇಕು. ಇದು ಸ್ಯಾಂಪಲ್ ತೊಗೊಂಡು ಬಯಾಪ್ಸಿ ಮಾಡಬೇಕು. ಬಯಾಪ್ಸಿದ ಏನಂದರೆ ಅದು ಮ್ಯಾಲಿಗ್ನೆಂಟು ಅಥವಾ ನಾನ್ ಮ್ಯಾಲಿಗ್ನೆಂಟು, ಅದು ವಿನಯನ್ ಅಂತಾರೆ ಅದಕ್ಕೆ. ಅದು ತಿಳ್ಕೊಬೇಕು ಅಂತ ಸ್ಯಾಂಪಲ್ ತೊಗೊಂಡ್ರು ಸ್ಯಾಂಪಲ್ ಕೂಡ ತೊಗೊಂಡ್ರು. ಬಟ್ ಅದು ಬಯಾಪ್ಸಿ ಪ್ರೊಸೀಜರ್ ಅಂದರೆ 1 ವಾರ ಆದಮೇಲೆ ಗೊತ್ತಾಗೋದು ರಿಸಲ್ಟ್. ಸ್ಯಾಂಪಲ್ ತೊಗೊಂಡ್ರು, ಲ್ಯಾಬೊರೇಟರಿನಲ್ಲಿ ಅದು ಟೆಸ್ಟ್ ಅಲ್ಲಿ ಹಾಕಿ ಏನೋ ಮಾಡ್ತಾರೆ. ಸೊ 1 ವಾರ ಆದಮೇಲೆ ಬನ್ನಿ ಅಂದರು ರಿಸಲ್ಟು. ಸೊ ನಾವು ಹೋದಾಗ 1 ವಾರ ಆದಮೇಲೆ ರಿಸಲ್ಟ್ ಗೊತ್ತಾಯಿತು. ಏನಪ್ಪ ಅಂದರೆ ಏನು ಅವರು ಹೇಳಿದ್ರು, ಏನು ಗೊತ್ತಾಗಲಿಲ್ಲ ರಿಸಲ್ಟ್ ಅಂತ. ಹಾಗೆ ಸೆಕೆಂಡ್ ಆಯಿತು, ಥರ್ಡ್ ಆಯಿತು, ಫೋರ್ತ್ ಆಯಿತು. 4 ಬಯಾಪ್ಸಿಸ್ ಆದಮೇಲೆ ಆಮೇಲೆ ಕೊನೆಗೆ 5th ಬಯಾಪ್ಸಿನಲ್ಲಿ ಅವ್ರು ಹೇಳಿದ್ರು ಯು ಆರ್ ನಾಟ್ ಏಬಲ್ ಟು ಫೈಂಡ್ ಔಟ್ ಎನಿಥಿಂಗ್ ಅಂತ. ಸೊ ದೆನ್ ನನ್ನ ಮನಸ್ಸಿಗೆ ಬಂತು, ಇವರು ಪ್ರತಿ ಸಲ ನೀಡ್ಲ್ ಹಾಕ್ತಾ ಇದ್ದಾರೆ, ತೆಗಿತಾ ಇದ್ದಾರೆ, ಹಾಕ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಇಟ್ ಮೇ ನಾಟ್ ಬಿ ಇನ್ ಎ ಲಂಪ್, ಇಟ್ ಮೇ ನಾಟ್ ಬಿ ಇನ್ ಎ ಲಂಪ್, ಇಟ್ ಮೇ ಬಿ ದ ಟ್ಯೂಮರ್ ಮೇ ಬಿ ಅವರು ಇನ್ ಬಿಟ್ವೀನ್ ಹಾಕ್ತಾ ಇದ್ದಾರೆ, ಅವ್ರಿಗೆ ಸಿಗ್ತಾ ಇಲ್ಲ ಅಂತ ನಾನು ಡಾಕ್ಟರ್ಗೆ ಹೇಳಿದೆ. ನಾನು ಡಾಕ್ಟ್ರೇ ನೀವು ಏನ್ ಮಾಡ್ತಾ ಇದ್ದೀರಾ, ಹಾಕ್ತಾ ಇದ್ದೀರಾ, ತೆಗಿತಾ ಇದ್ದೀರಾ, ದ ಲಂಪ್ ಮೇ ನಾಟ್ ಬಿ ಇನ್ ಎ, ಇದು ಒಂದು ಗುಡ್ಡೆ ತರ ಇಲ್ಲದೆ ಇರ್ಬೋದು, ಇಟ್ ಮೇ ಬಿ ಲೈಕ್ ದಿಸ್ ಜಡೆ ತರ ಇರ್ಬೋದು. ಜಡೆ ತರ ಇರೋದ್ರಿಂದ ನೀವು ಮಧ್ಯದಲ್ಲಿ ಹಾಕ್ತಾ ಇದ್ದೀರಾ, ತೆಗಿತಾ ಇದ್ದೀರಾ, ಅದಕ್ಕೆ ಸಿಗ್ತಾ ಇಲ್ಲ ನೀವು ಅಂತ ಹೇಳಿದ್ರೆ ಅವ್ರಿಗೆ ಯೋಚನೆ ಬಂತು, ಅವ್ರು ಹೌದು ಅಂತ ಹೇಳಿ. ಆವಾಗ ಓಪನ್ ಇನ್ಸೆಪ್ಷನ್ ಬಯಾಪ್ಸಿ ಮಾಡೋಣ ಅಂದ್ಬಿಟ್ಟು ಓಪನ್ ಇನ್ಸೆಪ್ಷನ್ ಬಯಾಪ್ಸಿ ಹೇಳಿದ್ದಾರೆ. ಅದಕ್ಕೆ ಎಕ್ಸಿಷನ್ ಬಯಾಪ್ಸಿ ಅಂತಾರೆ ಅದಕ್ಕೆ. ಓಕೆ, ಸೊ ಇಟ್ಸ್ ಅ ಪ್ರೊಸೀಜರ್ ಹಾಗಾದ್ರೆ. ಹೌದು. ಓಕೆ, ಸೊ ಇಲ್ಲಿವರೆಗೂನು ಅಂದ್ರೆ ಒಂದು 5 ವಾರ ಕಳೆದಿರ್ಬೋದಲ್ವಾ ಡಯಾಗ್ನೈಸ್ ಆಗ್ದಿರಾ ಇದು. ಬಟ್ ಆ ಪೀರಿಯಡ್ ಅಲ್ಲಿ ಬಹಳಷ್ಟು, ಈಗ ಮಕ್ಳಿಗೆ ಒಂದು ಚಿಕ್ಕ ಜ್ವರ ಬಂದ್ರೇನೆ ಎಷ್ಟು ಯೋಚನೆ ಮಾಡ್ತೀವಿ. ಬಟ್ ಇದೊಂಥರ ಪ್ರೊಸೀಜರ್ ನಡೀತಿದೆ, ಆದ್ರೆ ಏನು ಗೊತ್ತಾಗ್ತಿಲ್ಲ, ಏನು ಒಂದು ಕನ್ಕ್ಲೂಷನ್ ಬರಕ್ ಆಗ್ತಿಲ್ಲ ಡಾಕ್ಟರ್ಸ್ಗೆ ಅಂತ ಅಂದಾಗ ಬಹಳಷ್ಟು ಟೆನ್ಷನ್ಸ್ ಇರುತ್ತೆ ಮನೆಯಲ್ಲಿ. ತಂದೆಗೆ ತಂದೆ ಆದ ಟೆನ್ಷನ್ಸ್ ಇರುತ್ತೆ, ತಾಯಿಗೆ ತಾಯಿದೇ ಆದ ಟೆನ್ಷನ್ಸ್ ಇರುತ್ತೆ. ಇದ್ರ ಮಧ್ಯ ಪ್ರಶಾಂತ್ ಹೆಂಗಿದ್ರು ಅಂದ್ರೆ ನನ್ಗೇನಾಗ್ತಿದೆ ಅಂತ ಗೊತ್ತಿಲ್ಲ, ಅಥವಾ ಹಿಂಗಿದೆ ಬಟ್ ಅದ್ ಏನ್ ಆಗ್ಬೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಅವರು ಯಾವ ರೀತಿ ತಗೊಂಡ್ರು ಇದನ್ನ? ಏನಿಲ್ಲ, ಅವನು ತುಂಬಾ ಕಾಮ್ ಆಗಿದ್ದ ಅಷ್ಟೇ. ವಿ ಆಲ್ಸೋ ಮೇಂಟೈನ್ ಕಾಮ್ ಆಗಿದ್ವಿ, ನಾವೆಲ್ಲ ಕಾಮ್ ಆಗಿದ್ವಿ. ಏನೂ ಆಗಿಲ್ಲ, ಆರಾಮಾಗಿ ಆಕ್ಟಿವ್ ಆಗಿದ್ದ, ಕಾಲೇಜ್ಗೆ ಹೋಗ್ತಾ ಇದ್ದ, ಯಾವ ತರೂ ಇದು ಅವ್ನು ಮಾಡ್ಕೊಳ್ತಾ ಇದ್ದ, ಕ್ರಿಕೆಟ್ ಆಡ್ತಾ ಇದ್ದ, ಸ್ವಿಮ್ಮಿಂಗ್ ಹೋಗ್ತಾ ಇದ್ದ ಮಧ್ಯದಲ್ಲಿ. ಏನಿಲ್ಲ, ನಾರ್ಮಲ್ ಆಗಿ ಹೇಗೆ ಏನೂ ಆಗಿಲ್ಲ ಅನ್ನೋ ತರ ಇದ್ದ. ಏನಾಗುತ್ತೋ ನೋಡೋಣ ಅಂತ ನಮಗೂ ಕ್ಯೂರಿಯಾಸಿಟಿ, ಏನಾಗಿದೆಯೋ ಏನೋ ಅಂತ ಅಷ್ಟೇ. ಆಗ್ಲಿ, ನಾವ್ ಯಾರನ್ನು ಒಂಥರ ತುಂಬಾ ಅಪ್ಸೆಟ್ ಆಗ್ಲಿಲ್ಲ. ಅವನಂತೂ ತುಂಬಾನೇ ಪ್ರಶಾಂತವಾಗಿದ್ದ. ಓಕೆ, ಸೊ ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿದ್ರು? ಅವರು ನೀಡಲ್ ಬಯಾಪ್ಸಿ ಅಂತ ಮಾಡೋದು, FNAB ಅಂತಾರೆ. ಅದು ಮಾಡಿದ್ಮೇಲೆ ರಿಸಲ್ಟ್ ಬಂದಿಲ್ವಲ್ಲ, ಸೊ ಇದೆಲ್ಲ ಗೊತ್ತಿದೆ ನಿಮಗೆ. ಸೊ ಆಮೇಲೆ ಏನ್ ಮಾಡಿದ್ರು, ಎಕ್ಸಿಷನ್ ಬಯಾಪ್ಸಿ ಬೈ ಥೈರೋಕಾಟಮಿ ಅಂತ ಒಂದು ಪ್ರೊಸೀಜರ್ ಹೇಳಿದ್ರು. ಸೊ ನಾವು ಪ್ರಶಾಂತ್ ಆಗ್ಲಿ, ನಾವಾಗ್ಲಿ, ತಮ್ಮ ನಾವೆಲ್ಲ ಕೇಳಿದ್ವಿ, ಏನಿದು ಎಕ್ಸಿಷನ್ ಬಯಾಪ್ಸಿ ಅಂತ. ಇದು ಬಯಾಪ್ಸಿ ತಾನೆ? ಹೌದೌದು, ಇದು ಬಯಾಪ್ಸಿನೇ, ಒಂದು ಸಣ್ಣ ಸ್ಯಾಂಪಲ್ಲೇ ತಗೊತೇವೆ. ಬಟ್ ಏನಂದ್ರೆ ಈಗ ನಾವು ನೀಡ್ಲಿಂದ ಸಿಗದೇ ಇರೋದ್ರಿಂದ ಅವನ ಚೆಸ್ಟಲ್ಲಿ ಥೊರಾಕ್ಸ್ನ ಕಟ್ ಮಾಡ್ತೇವೆ ಸ್ವಲ್ಪ ಸ್ವಲ್ಪ, ಸರ್ಜಿಕಲ್ ಮಾಡಿ ಇನ್ಸಿಷನ್ ಅಂತ, ಸರ್ಜಿಕಲ್ ಇನ್ಸಿಷನ್ ಅಂತಾರೆ. ಕಟ್ ಮಾಡಿ ಅದನ್ನು ಓಪನ್ ಮಾಡಿ ಇದರಿಂದ ಕಾಣಿಸುತ್ತೆ, ಅವಾಗ ನೀಡ್ಲ್ ಹಾಕಿ ನಾವು ತೊಗೊತೇವೆ ಅಂತ. ಸರಿ, ಹಾಗಾದ್ರೆ ಪರವಾಗಿಲ್ಲ. ಆದರೆ ಪ್ರಶಾಂತ್ ನೋಡಿ, ಅವನು ಎಷ್ಟು ಇದು ಅಂತಾರೆ, ಅಷ್ಟೇ ತಾನೇ ಡಾಕ್ಟ್ರೇ ನೀವು ಮಾಡೋದು, ನಾವು ಕೇಳಿದ್ಮೇಲೆ ನೀವು ಹೇಳಿದ್ದೀರಾ, ಇನ್ನೇನು ಮಾಡಲ್ಲ ತಾನೇ ಅಂತಂದು ಸ್ಯಾಂಪಲ್ ನಮ್ಮ ರಿಸಲ್ಟ್ ನಮ್ಗೆ ಹೇಳಿ
ರಿಸಲ್ಟ್ ಆದಮೇಲೆ ವಿಲ್ ಟೇಕ್ ಅವರ್ ಡಿಸಿಷನ್ ಅವೆಲ್ಲ ಅಂತಂದ್ರು. ಯಾಕೆಂದರೆ ಅವನು ಹೇಳ್ದ, ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಫಾರಿನ್ ಅಮೆರಿಕಾಗೆ ಹೋಗಿ ಅಲ್ಲಿ MTech ಎಲ್ಲ ಮುಗಿಸಿ PhD ಮಾಡಿ ಅಲ್ಲೊಂದು 6 months 1 year ಕೆಲಸ ಮಾಡಿ ಆ ಎಕ್ಸ್ಪೀರಿಯನ್ಸ್ ಬಂದು ಇಲ್ಲಿ ನಾನು ಬಂದು ನಮ್ಮ ದೇಶ ಸೇವೆ ಮಾತೃ ಸೇವೆ ಮಾಡಬೇಕು ಅಂತ ಪ್ಲಾನ್ ಇದೆ. ಈ ಬ್ಯಾಕ್ಗ್ರೌಂಡ್ ದಯವಿಟ್ಟು ಇಟ್ಕೊಂಡಿರಿ ಅಂತ ಹೇಳಿದರು. ಸೊ ಇಲ್ಲ ಏನಿಲ್ಲ ಬಯಾಪ್ಸಿ ಅಂತ ಹೇಳಿದ್ನಲ್ಲ ಅಷ್ಟೇ ಮಾಡೋದು ಅಂತ ಹೇಳಿದ್ರು. ಅವರು ಒಳಗಡೆ ಕರ್ಕೊಂಡು ಹೋದ್ರು. 9:30 ಕರ್ಕೊಂಡು ಹೋದ್ರು ಅವರು. 9:30 ನಾವು ಅನ್ಕೊಂಡಿದ್ವಿ 10:30 11 o'clock ಅಷ್ಟೇ ಹೇಳಿದ್ರು, ಹಾಫ್ ಆನ್ ಅವರ್ ಬಂದ್ಬಿಡ್ತಾನೆ ಅಂತ. ಸೊ 11 o'clock ಕಾದ್ವಿ. 11 ಆಯ್ತು, 12 ಆಯ್ತು, 1 ಆಯ್ತು, ಟಿಲ್ 7 o'clock ಒಂದು ಇದಿಲ್ಲ, ಇನ್ಫಾರ್ಮೇಶನ್ ಇಲ್ಲ. ನಾವೆಲ್ಲ ಹೊರಗಡೆ ಕಾಯ್ತಾ ಇದೀವಿ, ಬರೋ ಡಾಕ್ಟರ್ಸ್ನೆಲ್ಲ ಕೇಳ್ತಾ ಇದೀವಿ. ಆಯ್ತು, ಆಪರೇಷನ್ ಸಕ್ಸಸ್ ಆಯ್ತು ಅಂದ್ರು. ನಾವು ಒಳಗಡೆ ಬಂದ್ಬಿಟ್ಟು ಆಕ್ಚುಯಲ್ ಆಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಕ್ಸಸ್ ಆಯ್ತು ಅಂದ್ಬಿಟ್ಟು ಸ್ವೀಟು ತಿಂದ್ಬಿಟ್ಟು 7 o'clock ನಮಗೆ ಶಾಕಿಂಗ್ ನ್ಯೂಸ್. ಅಂದ್ರೆ ಅವಾಗ ಹೇಳಿದ್ರು ನೋಡಿ, 9 ಗಂಟೆಗೆ ಕರ್ಕೊಂಡು ಹೋಗಿದ್ದು, ನಮಗೆ 10 ಗಂಟೆಗೆ ಗೊತ್ತಾಗದ ರಿಸಲ್ಟ್ ನಾವು ಅನ್ಕೊಂಡಿದ್ದು 11, 12 ಎಲ್ಲ ಆಯ್ತು. ಕೊನೆಗೆ ಸಾಯಂಕಾಲ ನಮ್ಗೆ ಗೊತ್ತಾಯ್ತು. ಏನಂದ್ರೆ ಅದು ಏನು, ಅವನು ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಸೀದಾ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಸೇರಿಸಿದ್ರು. ಓಕೆ, ಬಟ್ ಈ ಮಧ್ಯದಲ್ಲಿ ಡಾಕ್ಟರ್ ನಿಮ್ ಹತ್ರ ಬಂದು ಮಾತಾಡ್ಲೇ ಇಲ್ವಾ? ಡಾಕ್ಟರ್ ಹೆಂಗ್ ರೆಸ್ಪಾಂಡ್ ಮಾಡಿದ್ರು ನಿಮ್ ಜೊತೆ? ನಮಗೆ ಗೊತ್ತಿರೋ ಹಾಗೆ ಯೂನಿವರ್ಸಲ್ ಪ್ರೊಸೀಜರ್ ಅಂದ್ರೆ ಅದೇ ಅದು ಕೋರ್ಟಲ್ಲಿ ಹಾಕೊಂಡು ಹಾಗೇ ಇರ್ತಾರೆ ಡಾಕ್ಟರ್, ರಕ್ತ ಕೂಡ ಇರುತ್ತೆ. ಅದೇ ಟೈಮ್ ಬಂದು ಆಪರೇಷನ್ ಆಯಿತು, ಸಕ್ಸಸ್ಫುಲ್ಲು, ಈ ಥರ ಆಯಿತು ಎಲ್ಲ ಹೇಳಬೇಕಾಗಿತ್ತು. ಡಾಕ್ಟರ್ ಒಬ್ಬರು ಬಂದಿಲ್ಲ. ಅದೊಂದು ಆಪರೇಷನ್ ಥಿಯೇಟ್ರಲ್ಲಿ ಕಾಂಪ್ಲೆಕ್ಸ್ ಥಿಯೇಟ್ರ್, ಅದು ಒಂದೇ ಡೋರು, ಬಟ್ ಒಳಗಡೆ ಬೇಕಾಶಿತ್ತು. ಬಂದವರೆಲ್ಲ ಕೇಳ್ತಾ ಇದ್ವಿ, ಡಾಕ್ಟರ್ ಏನಾಯಿತು ಪ್ರಶಾಂತ್ ಅಂತ. ಪ್ರಶಾಂತ್ ನಾನು ಡೀಲ್ ಮಾಡಿಲ್ಲಪ್ಪ, ನಾನು ಬೇರೆ ಪೇಷಂಟ್ನ ಒಳಗಡೆ ಎತ್ತಿದ್ದೆ, ನಿಮ್ಮ ಡಾಕ್ಟರ್ ಬರೋರ್ಗು ಕಾಯಿರಿ ಎಂದು. ಸೊ ನಮ್ಮ ಡಾಕ್ಟರ್ ಇಲ್ವೇ ಇಲ್ಲ. ಆಮೇಲೆ ನಾವೇನಾಯಿತು, ಸೊ ಎಲ್ಲಿ ಏನಾಯಿತು ಅಂದರೆ ಕೊನೆಗೆ ಡಾಕ್ಟರ್ ಓಡೋಗ್ಬಿಟ್ಟಿದ್ದಾರೆ, ಅದು ಗೊತ್ತಾಯಿತು, ಡಾಕ್ಟರ್ ಇಲ್ಲ ಅಲ್ಲಿ. ಸೊ ನಾವೇನು ಮಾಡಿದ್ವಿ, ಇದು ಗೊತ್ತಾದ ಮೇಲೆ ನಾನು ಒಳ್ಳೆ ಹುಚ್ಚನ್ ಥರ ಎಲ್ಲ ಕಡೆ ಹುಡುಕ್ಬಿಟ್ಟೆ ಆಸ್ಪತ್ರೆ. ಎಲ್ಲಿರ್ಬೋದು ಡಾಕ್ಟ್ರು, ಔಟ್ ಪೇಷಂಟ್ ಕನ್ಸಲ್ಟೇಷನ್ ಇರ್ಬೋದು, ಅಲ್ಲಿ ಹೋಗಿ ನೋಡಿದೆ. ಇಲ್ಲ ಅವರು ಲೈಬ್ರರಿ ಇರ್ಬೋದು ಬೈ ಚಾನ್ಸ್ ಅಂತ, ಅಲ್ಲಿ ಹೋಗಿ ನೋಡಿದೆ. ಅಥವಾ ಈ ಬೇರೆ ಪೇಷಂಟ್ನ ನೋಡ್ತಾ ಇರ್ಬೋದು ಅಂದರು. ಸಿಸ್ಟರ್ಸ್ ಎಲ್ಲ ಎಲ್ಲೆಲ್ಲ ವಾರ್ಡ್ ಹೋಗಿ ಕೇಳಿದ್ರೆ ಇಲ್ಲ ಅವ್ರು ಬಂದಿಲ್ಲ ಅಂತಂದರು. ಸೊ ಅವ್ರು ಗೊತ್ತಾಯಿತು. ಆಮೇಲೆ ಯಾರೋ ಹೇಳಿದ್ರು, ಸೆಕ್ಯೂರಿಟಿ ಇಲ್ಲ, ಅವ್ರು ಮನೆಗೆ ಹೊಟ್ಟೋದ್ರು ಅಂತಂದು. ಆಪ್ರೇಷನ್ ಮಾಡಿ ಡ್ಯಾಮೇಜ್ ಮಾಡಿ ಹೊಟ್ಟೋಗಿದ್ದಾರೆ, ನಮ್ಗೆ ಗೊತ್ತಾಗಿಲ್ಲ. ಸೊ ವೆಯ್ಟ್ ಮಾಡಿ ಸಾಯಂಕಾಲ 7 ಗಂಟೆ ಅಷ್ಟೊತ್ತಿಗೆ ಆವಾಗ ನಾನೇ ಕರೆದೆ, ಡಾಕ್ಟರ್ ಕರೆದು, ನನಗೆ ಇಂಟೆನ್ಸಿವ್ ಕೇರ್ ಯೂನಿಟ್ ಇದೆ, ಡಾಕ್ಟರ್ ಕರೆದ್ರು. ಯಾರು ಪ್ರಶಾಂತ್ ಫಾದರ್ ಯಾರು ಅಂದರು. ಸರಿ ನಾನೇ ಅಂತ ಹೇಳಿ ಮುಂದೆ ಬಂದೆ. ಸೊ ನೀವು ಪೇರೆಂಟ್ಸು ಅಂದರು, ನೀವು ಹಾಗೆ ಬಂದು ನೋಡ್ಬೋದು ಈಗ ಪ್ರಶಾಂತ್ನ ಅಂತಂದರು. ಇಲ್ಲ ನಾನ್ಗಿಂತ ಮುಂಚೆ ಇಂದ್ರ ಬರ್ತಾಳೆ, ಯಾವಾಗ ನೋಡ್ತೀನಿ. ಇಲ್ಲ ಇಂದ್ರ ಬರಬಾರ್ದು ಇವಾಗ ಅಂದರು. ಅಯ್ಯೋ ಏನು ಕೇಳ್ತಾ ಇದ್ದೀರಾ, ಬೆಳಗ್ಗೆಯಿಂದ ಕಾದಿದ್ದೇವೆ, ಬರಬಾರ್ದು ಅಂದ್ರೆ ಏನು ಸಮಾಚಾರ? ಇಲ್ಲ ಅವರು ಪ್ಯಾರಲೈಸ್ ಆಗ್ಬಿಟ್ಟಿದ್ದಾನೆ ಅಂತಂದು. ಇದು ಶಾಕ್ ಅಂದರೆ ಶಾಕ್ ಅಲ್ಲ. ಇಷ್ಟೊತ್ತು ಅವನಿದ್ದಾನೆ, ಯಾಕೆ ಬಂದಿಲ್ಲ ಅಂತ ಒಂದು ಆಂಗ್ಸೈಟಿ ಇತ್ತು ಅಷ್ಟೇ ಹೊರತು, ಪ್ಯಾರಲೈಸ್ ಆಗ್ಬಿಟ್ಟಿದ್ದಾನೆ, ಹಿ ಕೆನಾಟ್ ವಾಕ್ ಎನಿ ಮೋರ್, ಇದು ಹೇಳ್ಬಿಟ್ರು ಡಾಕ್ಟರ್. ಸೊ ಅದಕ್ಕೆ ನಾವು ವೈಫ್ ಬೇಡ, ತಾಯಿ ಬೇಡ, ನೀವು ಬನ್ನಿ ತಂದಂತು. ಸರಿ ನೋಡೋಣ ಇಂದ್ರ ವೈಫ್ ಹೇಳಿದೆ, 1 ನಿಮಿಷ ತಣ್ಣ ಒಳಗಡೆ ಹೋಗಿ ಬಂದು ನಾನು ಹೇಳ್ತೇನೆ, ಆಮೇಲೆ ನಾನು ಹೊರಗಡೆ ಬಂದು ನೀನು ತಿರುಗಿ ಮಾತಾಡ್ಸೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಮ್ ಆಗಿರೋ ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ. ಒಳಗಡೆ ಹೋದರೆ ಅವನು ಪ್ರಶಾಂತ್ ಮಲ್ಕೊಂಡಿದ್ದಾನೆ, ಸ್ಮೈಲ್ ಮಾಡ್ತಾ ಇದ್ದಾನೆ. ನಾನು ನೋಡಿದ ತಕ್ಷಣ ಸ್ಮೈಲ್ ಮಾಡಿದ್ದಾನೆ. ಆದರೆ ಮಾತಾಡ್ಸಿದ್ರೆ ಏನಾಯ್ತು ಮರಿ ಚೆನ್ನಾಗಿದ್ಯಾ ಅಂದ್ರೆ ಉತ್ತರ ಇಲ್ಲ. ಅಷ್ಟೊತ್ತವರೆಗೂ ಅವ್ರಿಗೆ ಗೊತ್ತಿರ್ಲಿಲ್ಲ, ಫಸ್ಟ್ ಗೊತ್ತಾಗಿದ್ದೆ ನಿಮಗೆ? ಇಲ್ಲ ನಮಗೆ ಗೊತ್ತಾಗಿದ್ದು ಅವಾಗ ಅಷ್ಟೇ. ನಮಗೆ ಗೊತ್ತಾಗಕ್ಕಿಂತ ಮುಂಚೆ ಅವ್ನಿಗೆ ಗೊತ್ತಾಗಿದೆ. ಡಾಕ್ಟರ್ಸ್ ಏನ್ ಮಾಡಿದ್ದಾರೆ, ಅವನಿಗೆ ಹೀಗಾಗಿದೆ ಅಂತ ಹೇಳಿಬಿಟ್ಟು ಅವನೇನಾದ್ರೂ ರಿಯಾಕ್ಟ್ ಮಾಡಿದ್ರೆ ಇಂಜೆಕ್ಷನ್ ಸ್ಲೀಪಿಂಗ್ ಡೋಸ್ ಕೊಡಕ್ಕಾಗ್ಲೇ ರೆಡಿ ಇಟ್ಕೊಂಡು ಅವನಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅವನು ಆ ಟೈಮ್ನಲ್ಲಿ ಅವನು 2 ನಿಮಿಷ ಕಣ್ಣು ಮುಚ್ಕೊಂಡು ನಗ್ತಾ ಕಣ್ ತೆಗದ್ನಂತೆ. ಡಾಕ್ಟರ್ಸ್ಗೆ ಅನುಮಾನ, ಇವನ್ಗೆ ಅರ್ಥ ಆಗಿಲ್ಲ ಅದಕ್ಕೆ ಹೀಗಿದ್ದಾನೆ ಅಂತ. ಶಾಕಲ್ಲಿ ಇರ್ಬೋದು, ಇವನ್ಗೆ ಅರ್ಥವೇ ಆಗಿಲ್ಲ ಅಂತ. ಕೊನೆಗೆ ಡಾಕ್ಟರ್ ಕೇಳಿದ್ರಂತೆ ಏನಾಗಿದೆ ಅಂತ. ಗೊತ್ತಾಗಿದೆ ಅಂದ್ರೆ ನಂಗೆಲ್ಲ ಅರ್ಥ ಆಗಿದೆ, ನಾನು ಐ ವಿಲ್ ಫೇಸ್ ಇಟ್ ಅಂತ, ಡೋಂಟ್ ವರಿ ಅಂತ ಡಾಕ್ಟರ್ ಸಮಾಧಾನ ಮಾಡಿ. ಅವನು ಚಿಕ್ಕ ವಯಸ್ಸಲ್ಲಿ ಕೂಡ ಸ್ಪೋರ್ಟ್ಸ್ ಒಂದೇ ಅಲ್ಲ, ಬೇಕಾದಷ್ಟು ಬುಕ್ಸ್ ಓದೋನು. ಸೊ ಅದರೊಳಗೆ ಈ ಕ್ರಿಸ್ಟೋಫರ್ ರೀವ್ಸ್ ಅಂತ ಅಮೇರಿಕನ್ ಆ್ಯಕ್ಟರ್, ಅವನು
ಅವನು ಪ್ಯಾರಲೈಸ್ ಆಗಿ ವೀಲ್ ಚೇರಲ್ಲಿ ಆ್ಯಕ್ಟ್ ಮಾಡೋನು, ಚೆನ್ನಾಗಿ ಮಾಡೋನು. ಅದೇನು ಏನು ಆಶ್ಚರ್ಯ ಪಡೋನು. ಸ್ಟೀಫನ್ ಹಾಕಿಂಗ್ ಅಂದ್ಬಿಟ್ಟು ಅವರು ಫಿಸಿಸಿಸ್ಟ್, ಬ್ರಿಟಿಷ್ ಕಂಪನಿಯಿಂದ ಫಿಸಿಸಿಸ್ಟ್, ಅವರು ನೊಬೆಲ್ ಪ್ರೈಸ್ ಬಂದಿದೆ ಅವ್ರಿಗೆ. ಅವರು ಕ್ವಾಡ್ರಿಪ್ಲೆಜಿಕ್ ಅಂದರೆ ಇನ್ನೂ ವರ್ಸ್ ದ್ಯಾನ್ ಪ್ಯಾರಾಪ್ಲೆಜಿಯಾ. ಸೊ ಕುತ್ತಿಗೆಗೂ ಕಂಟ್ರೋಲ್ ಇಲ್ಲ ಅವ್ರಿಗೆ. ಸೊ ವೀಲ್ ಚೇರ್ ಕೈಯೂ ಕಂಟ್ರೋಲ್ ಇಲ್ಲ. ಅವ್ರು ನೋಡಿ ಅಚೀವ್ ಮಾಡಿದ್ದಾರೆ. ಅಂಥ ಸ್ಟೋರಿ ಓದ್ತಾ ಇದ್ರು ಅವರು. ಅದಲ್ಲದೆ ಬೇಕಾಷ್ಟು ನಮ್ಮ ಇಂಡಿಯಾದಲ್ಲಿ ಮಹಾತ್ಮ ಗಾಂಧಿದು, ಜವಾಹರ್ಲಾಲ್ ನೆಹರುದು ಎಲ್ಲ ಓದೋನು. ಅದೆಲ್ಲ ಬ್ಯಾಕ್ ಗ್ರೌಂಡ್ ಇತ್ತೇನೋ ಅವನಿಗೆ ಮನಸ್ಸಿನಲ್ಲಿ. ನಾನು ಫೈಟ್ ಮಾಡ್ತೇನೆ, ಐ ಫೈಟ್ ಲೈಕ್ ದೆಮ್ ಅಂತ ಅಷ್ಟೇ. ನಾನು ಐ ವಿಲ್ ಫೇಸ್ ಇಟ್ ಅಂತ ಅಂದ್ಬಿಟ್ಟೆ. ನೋಡಿ ರಿಯಾಕ್ಷನ್ ಹೇಗಿರ್ಬೇಕಾಗಿತ್ತು ಅಲ್ವಾ. ರಿಯಾಕ್ಷನ್ ಹೆಂಗಿದೆ ಅಂತಂದ್ರೆ ನಿಜವಾಗ್ಲೂನು ತುಂಬಾ ಆಶ್ಚರ್ಯ ಆಗುತ್ತೆ ಅಂಕಲ್. ಬಟ್ ಆಸ್ ಅ ಮದರ್ ಆಂಟಿ, ನೀವು ಇದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೊಂಡ್ರಿ, ಫಸ್ಟ್ ಹೆಂಗೆ ಫೇಸ್ ಮಾಡಿದ್ರಿ ಪ್ರಶಾಂತ್ನ, ಅದು ನನ್ಗೆ ಬಹಳ ತಿಳ್ಕೊಬೇಕು ಅಂತ. ತುಂಬಾ ಕಷ್ಟ ಆಯ್ತು. ನಾನು ಹೋಗಿ ನೋಡಕ್ ಹೋದೆ. ನಾ ಫಸ್ಟ್ ಆಫ್ ಆಲ್ ಈ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾನ್ ಫೇಂಟ್ ಆದೆ. ನಮ್ಮ ಅಣ್ಣ ಫೇಂಟ್ ಆಗ್ಬಿಟ್ಟ. ನಮ್ಮ ಅಣ್ಣ ತುಂಬಾ ಸ್ಟ್ರಾಂಗ್, ಅವನ್ ಫೇಂಟ್ ಆದ. ಎದ್ದ ಮೇಲೆ ಇವ್ರು ಹೇಳಿದ್ರು, ನೀ ಅಳಬೇಡ, ನೀನು ಸಮಾಧಾನ ಮಾಡ್ಬೇಕು ಅವನಿಗೆ. ಅಂತ ಫೇಸ್ ಮಾಡಿದ್ದೇವೆ ಅಂದ್ರೆ ಅವಾಗ ಸೊ ಅಲ್ಲಿಗೆ ಇದು ಡಾಕ್ಟರ್ಸು ಮತ್ತೆ ನರ್ಸಸ್ ಎಲ್ಲ ಹೇಳ್ತಾ ಇದ್ವಿ. ನಾ ಕೇಳಿದೆ, ಏನು ಹೇಳ್ಬಾರ್ದು ಅವನ್ಗೆ ಅಂತ ಇದ್ದಿದ್ದು. ಇಲ್ಲ ಅವರು ತಿಳಿಸ್ಬಿಟ್ಟಿದ್ದಾರೆ. ವಾಟ್ ವಾಸ್ ಹಿಸ್ ರಿಯಾಕ್ಷನ್ ಅಂತ ಕೇಳಿದೆ ಫಸ್ಟ್ ಹೋಗಿ ನೋಡಕ್ಕಿಂತ ಮುಂಚೆ. ಒಬ್ಬಳಾದ್ರೆ ಎಷ್ಟತ್ಲು ಅಂದ್ರೆ ಅವಳು ಹೇಳಿದ್ರು, ಅವನು ಹೀಸ್ ನಾಟ್ ಪ್ರಶಾಂತ್, ಹೀಸ್ ಪ್ರಶಾಂತ್ ಮಹಾಸಾಗರ್ ಅಂತ. ಯಾರೋ ಒಂದು ಋಷಿ ಹುಟ್ಟಿದ್ದಾನೆ ಮನೆಯಲ್ಲಿ. ಅವನು ಈಸ್ ನಾಟ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಟ್ ಆಲ್. ರೈಟಿಂಗ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ಲು. ಆಮೇಲೆ ಒಳಗಡೆ ಹೋಗಿ ಅವನಿಗೆ ನಾವು ಸಮಾಧಾನ ಹೇಳಿದ್ವಿ, ನೋಡು ಮರಿ, ನಾವಿಬ್ರು 2 ಕಾಲು, ನೀ ಏನ್ ಬೇಕಾದ್ರೂ ಅಚೀವ್ ಮಾಡು, ನಾವಿದೀವಿ ನಿಮ್ ಜೊತೆನಲ್ಲಿ ಅಂತ. ಅವನಿಲ್ಲಮ್ಮ, ಅವನ್ ಸಮಾಧಾನವಾಗಿ ಹೇಳಿದ. ನಾವೆಲ್ಲ ಅಷ್ಟು ಅಪ್ಸೆಟ್ ಆಗ್ಬಿಟ್ವಿ. ದಟ್ ಮೊಮೆಂಟ್ ನಂಗೆ ನೆನೆಸ್ಕೊಳಕ್ಕೂ ಆಗಲ್ಲ. ಸೊ ಅಂದ್ರೆ 20 ವರ್ಷದ್ದು ಹುಡುಗ ಅಷ್ಟು ಮೆಚೂರಿಟಿ, ಅಷ್ಟು ಲೈಫ್ ಅನ್ನ ಅಷ್ಟು ಪಾಸಿಟಿವ್ ಆಗಿ ಹೆಂಗ ತಗೊಳಕ್ ಸಾಧ್ಯ? ಅವ್ರು ಹೇಳ್ದಂಗೆನೇನೆ ಪ್ರಶಾಂತ್ ಮಹಾಸಾಗರನೇನೆ. ಇಲ್ದೆ ಹೋದ್ರೆ ಆ ಹೊತ್ತಿನಲ್ಲಿ ಸಿಟ್ಟು ಬರೋದುಂಟು, ಅಳದುಂಟು, ಒಂಥರ ಅಸಹಾಯಕತೆ ಆಗೋದುಂಟು. ಏನ್ ಮಾಡ್ಲಿ ಅನ್ನೋ ಒಂದು ತುಂಬಾ ಗೊಂದಲ ಆಗೋದೆಲ್ಲ ಬಹಳ ಸಹಜವಾಗಿ ಬರೋ ಅಂಥದ್ದು. ಅಂಥದ್ರಲ್ಲಿ ಹೀಗೆಲ್ಲ ಅಂದ್ರೆ ಸಮಾಧಾನ ಹೇಳೋದು ಅಂತಂದ್ರೆ ನಿಜವಾಗ್ಲೂನು ಎಷ್ಟು ಪ್ರೌಡ್ ಫೀಲ್ ಆಗತ್ತೆ. ತಂದೆ ತಾಯಿ ನಮ್ಮ ಸಮಾಧಾನ ಹೇಳ್ತಾ ಇದ್ದಾನೆ. ಕರೆಕ್ಟ್. ಸೊ ಇಲ್ಲಿವರೆಗೂ ಅಂತ ಚೆನ್ನಾಗಿದ್ದು ಒಂಥರ ಕಾಯಿನ್ ಮಗಚಿ ಹಾಕ್ದಂಗೆ ಫುಲ್ ಲೈಫೇ ಬದಲಾಗೋಯ್ತು. ಸೊ ಅದು ಬರೀ ಪ್ರಶಾಂತ್ ಲೈಫ್ ಅಲ್ಲದೆ ನಿಮ್ಮ ಪೂರ್ತಿ ಫ್ಯಾಮಿಲಿನೇನೆ ಪೂರ್ತಿ ಒಂದು ಡಿಫರೆಂಟ್ ಫೇಸ್ ಅನ್ನ ನೋಡೋ ತರ ಆಯ್ತು. ಇಲ್ಲಿವರೆಗೂನು ನಾವು ಪ್ರಶಾಂತ್ ಅವರ ಒಂದು ಲೈಫ್, ಚೈಲ್ಡ್ಹುಡ್, ಅವರ ಒಂದು ಎಜುಕೇಶನ್ನು, ಮತ್ತೆ ಅವರಿಗೆ ಡಯಾಗ್ನೈಸ್ ಮಾಡಿ ಅದ್ರ ಜೊತೆಗೆ ಒಂದು ಪ್ರೊಸೀಜರ್ ಆಗೋವರೆಗೂನು ತಿಳ್ಕೊಂಡ್ವಿ. ಆದ್ರೆ ಅವರು ಈಗಾಗಲೇ ಶೇರ್ ಮಾಡಿರೋ ಹಾಗೆ ಅವರು ಪ್ಯಾರಲೈಸ್ ಆದ್ರು. ಒಂದು ಚಿಕ್ಕ ಪ್ರೊಸೀಜರ್, ಬಯಾಪ್ಸಿ ಕರ್ಕೊಂಡು ಹೋಗಿರೋದು, 1/2 hour ಪ್ರೊಸೀಜರ್ ಅಂತ ಹೇಳಿ ಬೆಳಗಿಂದ ಸಂಜೆವರೆಗೂನು ಏನಾಯ್ತು ಅಂತ ಕೂಡ ತಿಳಿಸ್ದೆ ಇವ್ರಿಗೂ ಗೊತ್ತಾಗ್ದಿರಾ ದಿನ ಕಳಿಯೋದು ಹಾಸ್ಪಿಟಲ್ ಅಲ್ಲಿ ಅಂತಂದ್ರೆ ಸುಲಭ ಅಲ್ಲ ಅಲ್ವಾ? ಆದ್ರೆ ಪ್ಯಾರಲೈಸ್ ಆಗಿರೋದು ಯಾತಕ್ಕೆ? ಇದೆಲ್ಲದಕ್ಕೂ ನಮ್ಗೆ ಬಹಳಷ್ಟು ಉತ್ತರ ಸಿಗಕ್ಕೆ ಇದೆ ಇಲ್ಲಿ.